ಅನನ್ಯ ಮಿಸ್ಸಿಂಗ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ವಸಂತಿಗೆ ಸಂಬಂಧಿಸಿದ ಮಹತ್ವದ ದಾಖಲೆ. ರಿಪಬ್ಲಿಕ್ ಕನ್ನಡದಲ್ಲಿ ವಸಂತಿ ಮದುವೆ ಆಮಂತ್ರಣ ಪತ್ರಿಕೆ, ಮರಣ ಪತ್ರಿಕೆ ಇದೆಲ್ಲವೂ ಕೂಡ ಲಭ್ಯ ಆಗಿದೆ. 27/5/2007 ತಾರೀಕು ಶ್ರೀವತ್ಸ ಜೊತೆಯಲ್ಲಿ ವಸಂತಿ ಅವರ ಮದುವೆ ಆಗುತ್ತೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಅವರು ವಿವಾಹ ಆಗುತ್ತೆ. 24/8/2007 ವಸಂತಿಯವರು ಮೃತಪಡ್ತಾರೆ. ನೋಡಿ, ಮದುವೆಯಾಗಿದ್ದು, ಮೃತಪಟ್ಟಿದ್ದು ಇದೆಲ್ಲವೂ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ವಸಂತಿ ಮದುವೆ ಆಗಿದ್ದು 27/5/2007 ಶ್ರೀವತ್ಸ ಜೊತೆಯಲ್ಲಿ ಮದುವೆ ಆಗುತ್ತೆ. ಅವ್ರು ಮೃತಪಟ್ಟಿದ್ದು 24/8/2007 ವಸಂತಿ ಮೃತಪಡ್ತಾರೆ. ಅದೆಲ್ಲವೂ ಕೂಡ ಈಗ ಆ ಆಮಂತ್ರಣ ಪತ್ರಿಕೆ ಇದೆಯಲ್ಲ, ಅದೆಲ್ಲವೂ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ವಸಂತಿ ಅವರು ವಿವಾಹ ಆಗಿದ್ರು. ಶ್ರೀವತ್ಸ ಅನ್ನೋರನ್ನ ಕೈ ಹಿಡಿದಿದ್ರು. ಶ್ರೀವತ್ಸ ಅಂತ ಹೇಳಿದ್ರೆ ಈಗ ಯಾರು ರಿಲೇಶನ್ಶಿಪ್ ಅಲ್ಲಿ ಇದ್ರಲ್ಲ, ಸುಜಾತ ಭಟ್ ಅವರು ರಂಗಪ್ರಸಾದ್ ಅವರ ಜೊತೆಯಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇದ್ರಲ್ಲ, ಆ ರಂಗಪ್ರಸಾದ್ ಅವರ ಮಗನೇ ಈ ಶ್ರೀವತ್ಸ. ಇವರಿಬ್ರು ಮದುವೆ ಆಗಿದ್ದು, ಅದಾದ ನಂತರ ವಸಂತಿ ಅವರು ಮೃತಪಟ್ಟಿದ್ದು ಅದೆಲ್ಲವೂ ಕೂಡ ಈಗ ಲಭ್ಯ ಆಗಿದೆ. ಆ ಇನ್ವಿಟೇಷನ್ ನೋಡಿ, ಮದುವೆ ಆಗಿರುವ ವಸಂತಿ ಅವರು ಮ್ಯಾರೇಜ್ ಆಗಿರುವ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ತಾವು ನೋಡ್ತಾ ಇದ್ದೀರಿ. ಶ್ರೀವತ್ಸ ಅವರ ಜೊತೆಗೆ ವಸಂತಿ ಮದುವೆ ಆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಇನ್ವಿಟೇಷನ್, ಆಮಂತ್ರಣ ಪತ್ರಿಕೆ. ಇದರಲ್ಲಿ ವಸಂತಿ ಮತ್ತೆ ಶ್ರೀವತ್ಸ ಇಬ್ರು ಕೂಡ ಮದುವೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಅದು ಆಮಂತ್ರಣ ಪತ್ರಿಕೆ ಈಗ ಲಭ್ಯ ಆಗಿದೆ. ಇದು ಗಮನಿಸ್ತಾ ಇದ್ದೀರಲ್ಲ, ಇದೇನೆ ಸುಜಾತ ಹೇಳಿರುವಂತ ಸುಳ್ಳುಗಳಿತ್ತಲ್ಲ, ಸುಜಾತ ಭಟ್ ಹೇಳಿರುವಂತ ಸುಳ್ಳುಗಳು. ಆ ಸುಳ್ಳುಗಳು ಈಗ ಅದರ ಸತ್ಯಾಸತ್ಯತೆ ಹೊರ ಬರ್ತಾ ಇದೆ. ಅವ್ರು ಹೇಳಿರುವಂತ ವಿಚಾರದ ಅಸಲಿಯತ್ತು ಈಗ ಹೊರ ಬರ್ತಾ ಇದೆ. ನೋಡಿ, ಸುಜಾತ ಭಟ್ ಹೇಳಿದ್ರು ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿದ್ರು. ಅನನ್ಯ ಭಟ್ ಅಂತ ಹೇಳಿ ವಸಂತಿ ಫೋಟೋವನ್ನ ಸುಜಾತ ಭಟ್ ತೋರಿಸಿದ್ರು. ಆದ್ರೆ ಈಗ ನಿಜವಾಗಿದೆ, ವಸಂತಿ ಅದು ಅನನ್ಯ ಭಟ್ ಅಲ್ಲ, ಅದು ವಸಂತಿ. ವಸಂತಿ ಅವರ ಪರಿಚಯ ಮತ್ತು ವಸಂತಿ ಅವರ ಜೀವನ, ಅವರು ಮೃತಪಟ್ಟಿದ್ದು, ಅವರು ಮದುವೆ ಆಗಿದ್ದು ಅದೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡ ಈಗ ಇನ್ವೆಸ್ಟಿಗೇಷನ್ ನ ಭಾಗವಾಗಿ ನಾವು ಇದನ್ನ ತೆರೆದಿಡ್ತಾ ಇದ್ದೀವಿ. ಒಟ್ಟಾರೆ ಶ್ರೀವತ್ಸ ಅವರು ಮದುವೆ ಆಗಿದ್ದು ವಸಂತಿ ಅವರನ್ನ, ವಸಂತಿ ಈಗ ಮೃತಪಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕೆಲವು ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯ ಆಗಿದೆ. ವಸಂತಿ ಅವರು ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ. ವಸಂತಿ ಅವರ ಮದುವೆ ಆಗಿರುವ ಇನ್ವಿಟೇಷನ್ ಕಾಪಿ ಇತ್ತಲ್ಲ, ಆಮಂತ್ರಣ ಪತ್ರಿಕೆ, ಅದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಮಹತ್ವದ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರೋದು. ಆಮಂತ್ರಣ ಪತ್ರಿಕೆ, ವಸಂತಿ ಮದುವೆಯ ಆಮಂತ್ರಣ ಪತ್ರಿಕೆ ಲಭ್ಯ ಆಗಿದೆ. ಅವ್ರು ಮದುವೆ ಆಗಿದ್ದು 27/5/2007 ಶ್ರೀವತ್ಸ ಅವ್ರನ್ನ ಮದುವೆ ಆಗ್ತಾರೆ. ಈಗ ನೀವೇನು ಇದೊಂದು ನೋಡ್ತಾ ಇದ್ರಲ್ಲ, ಇದು ಮರಣ ಪ್ರಮಾಣ ಪತ್ರ, ಡೆತ್ ಸರ್ಟಿಫಿಕೇಟ್. ಇದು ವಸಂತಿ ಅವರು ಮೃತಪಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಇದು ಮರಣ ಪ್ರಮಾಣ ಪತ್ರ. ವಸಂತಿ ಅವರು ಮೃತಪಟ್ಟಿರುವ ಡೆತ್ ಸರ್ಟಿಫಿಕೇಟ್ ಅನ್ನ ತಾವು ನೋಡ್ತಾ ಇದ್ರಿ. ವಸಂತಿ ಅವರು ಮದುವೆಯಾಗಿ ಒಂದೇ ತಿಂಗಳು ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, 27/5/2007 ಅವರು ಮದುವೆ ಆದ್ರೆ ಶ್ರೀವತ್ಸ ಅವರನ್ನ, ಅವರು ಮೃತಪಟ್ಟಿದ್ದು 24/8/2007. ಅವರ ಮರಣ ಪ್ರಮಾಣ ಪತ್ರ, ಅದರ ಜೊತೆಗೆ ಆಮಂತ್ರಣ ಪತ್ರ, ಮದುವೆಯ ಆಮಂತ್ರಣ ಪತ್ರ ಎರಡೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅನನ್ಯ ಮಿಸ್ಸಿಂಗ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ವಸಂತಿಗೆ ಸಂಬಂಧಿಸಿದ ಮಹತ್ವದ ದಾಖಲೆ. ರಿಪಬ್ಲಿಕ್ ಕನ್ನಡದಲ್ಲಿ ವಸಂತಿ ಮದುವೆ ಆಮಂತ್ರಣ ಪತ್ರಿಕೆ, ಮರಣ ಪತ್ರಿಕೆ ಇದೆಲ್ಲವೂ ಕೂಡ ಲಭ್ಯ ಆಗಿದೆ. 27/5/2007 ತಾರೀಕು ಶ್ರೀವತ್ಸ ಜೊತೆಯಲ್ಲಿ ವಸಂತಿ ಅವರ ಮದುವೆ ಆಗುತ್ತೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಅವರು ವಿವಾಹ ಆಗುತ್ತೆ. 24/8/2007 ವಸಂತಿಯವರು ಮೃತಪಡ್ತಾರೆ. ನೋಡಿ, ಮದುವೆಯಾಗಿದ್ದು, ಮೃತಪಟ್ಟಿದ್ದು ಇದೆಲ್ಲವೂ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ವಸಂತಿ ಮದುವೆ ಆಗಿದ್ದು 27/5/2007 ಶ್ರೀವತ್ಸ ಜೊತೆಯಲ್ಲಿ ಮದುವೆ ಆಗುತ್ತೆ. ಅವ್ರು ಮೃತಪಟ್ಟಿದ್ದು 24/8/2007 ವಸಂತಿ ಮೃತಪಡ್ತಾರೆ. ಅದೆಲ್ಲವೂ ಕೂಡ ಈಗ ಆ ಆಮಂತ್ರಣ ಪತ್ರಿಕೆ ಇದೆಯಲ್ಲ, ಅದೆಲ್ಲವೂ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ.
ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ವಸಂತಿ ಅವರು ವಿವಾಹ ಆಗಿದ್ರು. ಶ್ರೀವತ್ಸ ಅನ್ನೋರನ್ನ ಕೈ ಹಿಡಿದಿದ್ರು. ಶ್ರೀವತ್ಸ ಅಂತ ಹೇಳಿ ಹೇಳಿದ್ರೆ ಈಗ ಯಾರು ರಿಲೇಶನ್ಶಿಪ್ ಅಲ್ಲಿ ಇದ್ರಲ್ಲ, ಸುಜಾತಾ ಭಟ್ ಅವರು ರಂಗಪ್ರಸಾದ್ ಅವರ ಜೊತೆಯಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇದ್ರಲ್ಲ, ಆ ರಂಗಪ್ರಸಾದ್ ಅವರ ಮಗನೇ ಈ ಶ್ರೀವತ್ಸ. ಇವರಿಬ್ರು ಮದುವೆ ಆಗಿದ್ದು, ಅದಾದ ನಂತರ ವಸಂತಿ ಅವರು ಮೃತಪಟ್ಟಿದ್ದು, ಅದೆಲ್ಲವೂ ಕೂಡ ಈಗ ಲಭ್ಯ ಆಗಿದೆ. ಆ ಇನ್ವಿಟೇಷನ್ ನೋಡಿ, ಮದುವೆ ಆಗಿರುವ ವಸಂತಿ ಅವರು ಮ್ಯಾರೇಜ್ ಆಗಿರುವ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ತಾವು ನೋಡ್ತಾ ಇದ್ದೀರಿ. ಶ್ರೀವತ್ಸ ಅವರ ಜೊತೆಗೆ ವಸಂತಿ ಮದುವೆ ಆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಇನ್ವಿಟೇಷನ್, ಆಮಂತ್ರಣ ಪತ್ರಿಕೆ. ಇದರಲ್ಲಿ ವಸಂತಿ ಮತ್ತೆ ಶ್ರೀವತ್ಸ ಇಬ್ರು ಕೂಡ ಮದುವೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಅದು ಆಮಂತ್ರಣ ಪತ್ರಿಕೆ ಈಗ ಲಭ್ಯ ಆಗಿದೆ. ಇದು ಗಮನಿಸ್ತಾ ಇದ್ದೀರಲ್ಲ, ಇದೇನೆ ಸುಜಾತ ಹೇಳಿರುವಂತ ಸುಳ್ಳುಗಳಿತ್ತಲ್ಲ, ಸುಜಾತಾ ಭಟ್ ಹೇಳಿರುವಂತ ಸುಳ್ಳುಗಳು. ಆ ಸುಳ್ಳುಗಳು ಈಗ ಅದರ ಸತ್ಯಾಸತ್ಯತೆ ಹೊರ ಬರ್ತಾ ಇದೆ. ಅವ್ರು ಹೇಳಿರುವಂತ ವಿಚಾರದ ಅಸಲಿಯತ್ತು ಈಗ ಹೊರ ಬರ್ತಾ ಇದೆ. ನೋಡಿ, ಸುಜಾತಾ ಭಟ್ ಹೇಳಿದ್ರು ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿದ್ರು. ಅನನ್ಯ ಭಟ್ ಅಂತ ಹೇಳಿ ವಸಂತಿ ಫೋಟೋವನ್ನ ಸುಜಾತಾ ಭಟ್ ತೋರಿಸಿದ್ರು. ಆದ್ರೆ ಈಗ ನಿಜವಾಗಿದೆ, ವಸಂತಿ ಅದು ಅನನ್ಯ ಭಟ್ ಅಲ್ಲ, ಅದು ವಸಂತಿ. ವಸಂತಿ ಅವರ ಪರಿಚಯ ಮತ್ತು ವಸಂತಿ ಅವರ ಜೀವನ, ಅವರು ಮೃತಪಟ್ಟಿದ್ದು, ಅವರು ಮದುವೆ ಆಗಿದ್ದು, ಅದೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡ ಈಗ ಇನ್ವೆಸ್ಟಿಗೇಷನ್ ನ ಭಾಗವಾಗಿ ನಾವು ಇದನ್ನ ತೆರೆದಿಡ್ತಾ ಇದ್ದೀವಿ. ಒಟ್ಟಾರೆ ಶ್ರೀವತ್ಸ ಅವರು ಮದುವೆ ಆಗಿದ್ದು ವಸಂತಿ ಅವರನ್ನ, ವಸಂತಿ ಈಗ ಮೃತಪಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕೆಲವು ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯ ಆಗಿದೆ. ವಸಂತಿ ಅವರು ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ. ವಸಂತಿ ಅವರ ಮದುವೆ ಆಗಿರುವ ಇನ್ವಿಟೇಷನ್ ಕಾಪಿ ಇತ್ತಲ್ಲ, ಆಮಂತ್ರಣ ಪತ್ರಿಕೆ, ಅದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಮಹತ್ವದ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರೋದು. ಆಮಂತ್ರಣ ಪತ್ರಿಕೆ, ವಸಂತಿ ಮದುವೆಯ ಆಮಂತ್ರಣ ಪತ್ರಿಕೆ ಲಭ್ಯ ಆಗಿದೆ. ಅವ್ರು ಮದುವೆ ಆಗಿದ್ದು 27/5/2007 ಶ್ರೀವತ್ಸ ಅವ್ರನ್ನ ಮದುವೆ ಆಗ್ತಾರೆ. ಈಗ ನೀವೇನು ಇದೊಂದು ನೋಡ್ತಾ ಇದ್ರಲ್ಲ, ಇದು ಮರಣ ಪ್ರಮಾಣ ಪತ್ರ, ಡೆತ್ ಸರ್ಟಿಫಿಕೇಟ್. ಇದು ವಸಂತಿ ಅವರು ಮೃತಪಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಇದು ಮರಣ ಪ್ರಮಾಣ ಪತ್ರ. ವಸಂತಿ ಅವರು ಮೃತಪಟ್ಟಿರುವ ಡೆತ್ ಸರ್ಟಿಫಿಕೇಟ್ ಅನ್ನ ತಾವು ನೋಡ್ತಾ ಇದ್ದೀರಿ. ವಸಂತಿ ಅವರು ಮದುವೆ ಆಗಿ ಒಂದೇ ತಿಂಗಳು ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, 27/5 27/5/2007 ಅವರು ಮದುವೆ ಆದ್ರೆ ಶ್ರೀವತ್ಸ ಅವರನ್ನ, ಅವರು ಮೃತಪಟ್ಟಿದ್ದು 24/8/2007. ಅವರ ಮರಣ ಪ್ರಮಾಣ ಪತ್ರ, ಅದರ ಜೊತೆಗೆ ಆಮಂತ್ರಣ ಪತ್ರ, ಮದುವೆಯ ಆಮಂತ್ರಣ ಪತ್ರ ಎರಡೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ.